ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು. ಬೇರೆ ಶಾಲೆಯಿಂದ ಟಿಸಿ ಬಂದಂತಹ ವಿದ್ಯಾರ್ಥಿಗಳನ್ನು ಯುಡೇಸ್ ಪ್ಲಸ್ ನ ಸ್ಟೂಡೆಂಟ್ ಮಾಡ್ಯೂಲ್ ನಲ್ಲಿ ಯಾವ ರೀತಿಯಾಗಿ ಇಂಪೋರ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಅಥವಾ ನೀವು ಇನ್ನೂ ನನ್ನ ಒಂದು ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ. ಆ ವಿಡಿಯೋಗಳನ್ನ ನೀವು ತಕ್ಷಣಕ್ಕೆ ನೋಡಬಹುದು. ಮತ್ತು ಈ ಒಂದು ವಿಡಿಯೋ ನಿಮ್ಗೆ ಉಪಯುಕ್ತವಾಗಿದೆ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಅನ್ನು ನೀಡಿ. ನಿಮ್ಮ ಶಾಲೆಯ ಸ್ಟೂಡೆಂಟ್ ಮಾಡ್ಯೂಲ್ ನಲ್ಲಿ ಲಾಗಿನ್ ಆದ ನಂತರ ನಿಮ್ಮ ಶಾಲೆಯ ಒಂದು ಹೋಮ್ ಪೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ಟಿಸಿ ಬಂದಂತಹ ವಿದ್ಯಾರ್ಥಿಗಳನ್ನು ಇಂಪೋರ್ಟ್ ಮಾಡಿಕೊಳ್ಳಲು ಈ ಮೆನುಗಳಲ್ಲಿರುವಂತಹ ಸ್ಟೂಡೆಂಟ್ ಮೂವ್ಮೆಂಟ್ ಅಂಡ್ ಪ್ರೋಗ್ರೆಷನ್ ಮೆನು ಮೇಲೆ ಕ್ಲಿಕ್ ಮಾಡಿ, ನಂತರ ಅದರಲ್ಲಿ ಬರುವಂತಹ ಇಂಪೋರ್ಟ್ ಮಾಡ್ಯೂಲ್ ಮೆನು ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ಕರ್ನಾಟಕದಿಂದ ಯಾವುದೇ ಶಾಲೆಯಿಂದ ನಿಮ್ಗೆ ಟಿಸಿ ಬಂದಿದ್ದರೂ ಕೂಡ ಆ ಒಂದು ಮಗುವನ್ನ ಇಂಪೋರ್ಟ್ ಮಾಡಿಕೊಳ್ಳಲು ಇಲ್ಲಿರುವಂತಹ ಇಂಪೋರ್ಟ್ ವಿತಿನ್ ಸ್ಟೇಟ್ ನಲ್ಲಿರುವಂತಹ ಈ ಒಂದು ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ನಿಮ್ಮ ಶಾಲೆಗೆ ಬಂದಂತಹ ಮಗುವಿನ ಪೆನ್ ನಂಬರ್ ಅಂದ್ರೆ ಪರ್ಮನೆಂಟ್ ಎಜುಕೇಶನ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ನಂತರ ಆ ಒಂದು ಮಗುವಿನ ಡೇಟ್ ಆಫ್ ಬರ್ತ್ ಯಾವ ರೀತಿಯಾಗಿ ಯುಡೇಸ್ ಪ್ಲಸ್ ನಲ್ಲಿ ಇದೆ ಅದನ್ನ ನೀವಿಲ್ಲಿ ಎಂಟ್ರಿ ಮಾಡಬೇಕು. ನಂತರ ಇಲ್ಲಿರುವಂತಹ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಪೋಸ್ ನಿಮ್ಗೆ ಪೆನ್ ನಂಬರ್ ಬಿಲಾಂಗ್ಸ್ ಟು ಅದರ್ ಸ್ಟೇಟ್ ಅಂತ ಮೆಸೇಜ್ ಡಿಸ್ಪ್ಲೇ ಆಯ್ತು ಅಂತಂದ್ರೆ ನೀವು ಆ ಮಗುವಿನ ಪೆನ್ ನಂಬರ್ ಅನ್ನ ತಪ್ಪಾಗಿ ಎಂಟ್ರಿ ಮಾಡಿದ್ದೀರಿ ಅಂತ ಅರ್ಥ. ಅಥವಾ ನಿಮ್ಗೆ ಡೇಟ್ ಆಫ್ ಬರ್ತ್ ಡಸ್ ನಾಟ್ ಮ್ಯಾಚ್ ವಿತ್ ದ ರೆಸ್ಪೆಕ್ಟಿವ್ ಸ್ಟೂಡೆಂಟ್ ಪೆನ್ ಅನ್ನುವ ಒಂದು ಪಾಪ್ಅಪ್ ಮೆಸೇಜ್ ಏನಾದ್ರೂ ಬಂತು ಅಂತಂದ್ರೆ ನೀವು ಎಂಟ್ರಿ ಮಾಡಿರುವಂತಹ ಡೇಟ್ ಆಫ್ ಬರ್ತ್ ತಪ್ಪಾಗಿದೆ ಅಂತ ಅರ್ಥ. ಪೆನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಅನ್ನ ಸರಿಯಾಗಿ ಎಂಟ್ರಿ ಮಾಡಿ ಗೋ ಅಂತಂದ್ರೆ ನಿಮ್ಗೆ ಆ ಒಂದು ಮಗುವಿನ ಡೀಟೇಲ್ಸ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ಕೆಳಗಡೆ ಇಂಪೋರ್ಟ್ ನಲ್ಲಿ ಪ್ರಸ್ತುತ ಶೈಕ್ಷಣಿಕ ವರ್ಷಕ್ಕೆ ಯಾವ ತರಗತಿಗೆ ನೀವು ಇಂಪೋರ್ಟ್ ಮಾಡ್ಕೊಳ್ತೀರಿ ಅದು ಇಲ್ಲಿ ತೋರಿಸ್ತಾ ಇರುತ್ತೆ. ಅದನ್ನ ನೀವು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ನಂತರ ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಿಮ್ಮ ಶಾಲೆಗೆ ದಾಖಲಾದ ದಿನಾಂಕವನ್ನ ಇಲ್ಲಿ ಎಂಟ್ರಿ ಮಾಡಬಹುದು ಅಥವಾ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಂತರ ಇಲ್ಲಿರುವಂತಹ ಇಂಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ. ಆರ್ ಯು ಶೋರ್ ಯು ವಾಂಟ್ ಟು ಇಂಪೋರ್ಟ್ ದ ಸ್ಟೂಡೆಂಟ್ ಅಂತ ಅಂದ್ಬಿಟ್ಟು ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಸ್ಟೂಡೆಂಟ್ ಸಕ್ಸಸ್ಫುಲಿ ಇಂಪೋರ್ಟೆಡ್ ಅನ್ನುವ ಒಂದು ಸಕ್ಸಸ್ಫುಲ್ ಸ್ಕ್ರೀನ್ ಈ ರೀತಿಯಾಗಿ ಡಿಸ್ಪ್ಲೇ ಬರುತ್ತೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದೇ ರೀತಿ ನಿಮ್ಮ ಶಾಲೆಗೆ ಟಿಸಿ ಬಂದಿರುವಂತಹ ವಿದ್ಯಾರ್ಥಿಗಳನ್ನ ಒನ್ ಬೈ ಒನ್ ಆಗಿ ಇಂಪೋರ್ಟ್ ಮಾಡ್ಕೊಳ್ಬಹುದು. ಸಪೋಸ್ ನೀವು ಇಂಪೋರ್ಟ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ನಿಮಗೆ ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಾಗ್ಲಿ, ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಾಗ್ಲಿ, ಅಡ್ಮಿಷನ್ ಡೇಟ್ ಅನ್ನ ಎಂಟ್ರಿ ಮಾಡುವುದಾಗ್ಲಿ ಅಥವಾ ಇಂಪೋರ್ಟ್ ಬಟನ್ ಬಾರದೆ ಇಂಪೋರ್ಟ್ ಈಸ್ ನಾಟ್ ಅಲೌಡ್, ಪ್ಲೀಸ್ ಕಾಂಟ್ಯಾಕ್ಟ್ ಬ್ಲಾಕ್ ಆರ್ ಡಿಸ್ಟ್ರಿಕ್ಟ್ MIS ಫರ್ದರ್ ಕ್ವೈರೀಸ್ ಅನ್ನೋದೇನಾದ್ರೂ ಮೆಸೇಜ್ ತೋರಿಸ್ತಾ ಇದೆ ಅಂತಂದ್ರೆ ನೀವು ಇದೇ ಸ್ಕ್ರೀನ್ ನಲ್ಲಿ ತೋರಿಸುತ್ತಿರುವಂತಹ ಕರೆಂಟ್ ಸ್ಕೂಲಿಂಗ್ ಡೀಟೇಲ್ಸ್ ಅನ್ನ ನೋಡಬೇಕಾಗುತ್ತೆ. ಈ ಒಂದು ಕರೆಂಟ್ ಸ್ಕೂಲಿಂಗ್ ಡೀಟೇಲ್ಸ್ ನಲ್ಲಿ ಅಕಾಡೆಮಿಕ್ ಇಯರ್, ಯಾವ ಶಾಲೆ, ಆ ಶಾಲೆಯ ಡೈಸ್ ಕೋಡ್ ಎಲ್ಲ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ಯಾವ ಅಕಾಡೆಮಿಕ್ ಇಯರ್ ಮತ್ತು ಶಾಲೆಯನ್ನ ತೋರಿಸ್ತಾ ಇರುತ್ತೋ ಆ ಅಕಾಡೆಮಿಕ್ ಇಯರ್ ಮತ್ತು ಆ ಶಾಲೆಯಲ್ಲಿ ಆ ಮಗು ಇರುತ್ತೆ. ಹಾಗೆ ಇಲ್ಲೇನಾದ್ರೂ ತೋರಿಸುತ್ತಿರುವ ಶಾಲೆ ನಿಮಗೆ ಟಿಸಿ ಕಳಿಸಿರುವಂತಹ ಶಾಲೆ ಏನಾದ್ರೂ ತೋರಿಸ್ತಾ ಇತ್ತು ಅಂತಂದ್ರೆ ಆ ಶಾಲೆಯವರು ಯುಡೇಸ್ ಪ್ಲಸ್ ನಲ್ಲಿ ಟಿಸಿ ಯನ್ನ ಔಟ್ ಮಾಡಿಲ್ಲ ಅಂತ ಅರ್ಥ. ಆ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ನೀವು ಟಿಸಿ ಔಟ್ ಮಾಡಲು ತಿಳಿಸಿ. ಸಪೋಸ್ ಆ ಶಾಲೆಯ ಮುಖ್ಯೋಪಾಧ್ಯಾಯರ ಮೊಬೈಲ್ ನಂಬರ್ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಇಲ್ಲಿರುವಂತಹ ಸ್ಕೂಲ್ ಕಾಂಟ್ಯಾಕ್ಟ್ ಅಂಡ್ ಲೊಕೇಶನ್ ಡೀಟೇಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಆ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರ ಮೊಬೈಲ್ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈ ಒಂದು ಮೊಬೈಲ್ ನಂಬರ್ ಅನ್ನ ನೋಟ್ ಮಾಡಿಕೊಂಡು ಫೋನ್ ಮಾಡುವುದರ ಮೂಲಕ ಟಿಸಿ ಔಟ್ ಮಾಡಲು ತಿಳಿಸಬಹುದು. ಅದೇ ರೀತಿ ಕರೆಂಟ್ ಸ್ಕೂಲಿಂಗ್ ಡೀಟೇಲ್ಸ್ ನಲ್ಲಿ ನಿಮ್ಮ ಶಾಲೆಯ ಹೆಸರು ತೋರಿಸ್ತಾ ಇದೆ ಅಂತಂದ್ರೆ ನೀವೀಗ ಆಲ್ರೆಡಿ ಆ ಮಗುವನ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀರಿ ನಿಮ್ ಶಾಲೆಯಲ್ಲಿ ಅಂತ ಅರ್ಥ. ಮತ್ತೆ ನೀವು ಆ ಒಂದು ಮಗುವನ್ನ ನಿಮ್ ಶಾಲೆಗೆ ಇಂಪೋರ್ಟ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ನಿಮ್ಗೆ ಈ ರೀತಿ ತೋರಿಸ್ತಾ ಇರುತ್ತೆ. ಹಾಗಾಗಿ ಈ ಒಂದು ಮೆಸೇಜ್ ಏನಾದ್ರೂ ತೋರಿಸ್ತಾ ಇದೆ ಅಂತಂದ್ರೆ ಇಲ್ಲಿರುವಂತಹ ಕರೆಂಟ್ ಸ್ಕೂಲಿಂಗ್ ಡೀಟೇಲ್ಸ್ ನಲ್ಲಿ ನೋಡಿಕೊಂಡು ಆ ಮಗು ನಿಮ್ಮ ಶಾಲೆಯಲ್ಲಿ ಇದ್ರೆ ನೀವು ಈ ಒಂದು ಡ್ಯಾಶ್ ಬೋರ್ಡ್ ಗೆ ಬಂದು ಆ ಮಗುವನ್ನ ನೋಡ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಯಾವ ಶಾಲೆ ಹೆಸರು ತೋರಿಸ್ತಾ ಇದೆಯೋ ಆ ಶಾಲೆಯವರಿಗೆ ಟಿಸಿ ಔಟ್ ಮಾಡಲು
ತಿಳಿಸಿ ನಂತರ ನೀವು ಆ ಒಂದು ಮಗುವನ್ನ ನಿಮ್ಮ ಶಾಲೆಗೆ ಇಂಪೋರ್ಟ್ ಮಾಡ್ಕೊಳ್ಬಹುದು. ಅದೇ ರೀತಿ ನಿಮ್ಮ ಶಾಲೆಗೆ ಬೇರೆ ಸ್ಟೇಟ್ ಲಿಂದ ಟಿಸಿ ಬಂದಿತ್ತು ಅಂತಂದ್ರೆ ಅಂತಹ ವಿದ್ಯಾರ್ಥಿಗಳನ್ನ ಇಂಪೋರ್ಟ್ ಮಾಡಿಕೊಳ್ಳಲು ಈ ಮೆನುಗಳಲ್ಲಿರುವಂತಹ ಸ್ಟೂಡೆಂಟ್ ಮೂವ್ಮೆಂಟ್ ಅಂಡ್ ಪ್ರೋಗ್ರೆಷನ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ಅದರಲ್ಲಿರುವಂತಹ ಇಂಪೋರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ನೀವು ಈ ಒಂದು ಮೆನುವಿನಲ್ಲಿರುವಂತಹ ಇಂಪೋರ್ಟ್ ಔಟ್ಸೈಡ್ ಸ್ಟೇಟ್ ನಲ್ಲಿರುವ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಬೇರೆ ಸ್ಟೇಟ್ ಲಿಂದ ನಿಮ್ಮ ಶಾಲೆಗೆ ಟಿಸಿ ಬಂದಿರುವ ಮಗುವನ್ನ ಇಂಪೋರ್ಟ್ ಮಾಡಿಕೊಳ್ಳುವುದರಿಂದ ಯಾವ ಸ್ಟೇಟ್ ಲಿಂದ ಟಿಸಿ ಬಂದಿದೆ ಆ ಒಂದು ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದೇ ರೀತಿ ಆ ಒಂದು ಮಗುವಿನ ಪೆನ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು ಮತ್ತು ಯುಡೇಸ್ ಪ್ಲಸ್ ನಲ್ಲಿರುವಂತಹ ಡೇಟ್ ಆಫ್ ಬರ್ತ್ ಅನ್ನ ಎಂಟ್ರಿ ಮಾಡಿ ಗೋ ಅಂತ ಕ್ಲಿಕ್ ಮಾಡಿದಾಗ ಆ ಮಗುವಿನ ಡೀಟೇಲ್ಸ್ ಡಿಸ್ಪ್ಲೇ ಆಗುತ್ತೆ ಮತ್ತು ಆ ಮಗು ಯಾವ ತರಗತಿಗೆ ನಿಮ್ಮ ಶಾಲೆಗೆ ಬಂದಿದೆ ಆ ಒಂದು ತರಗತಿಯನ್ನ ಸೆಲೆಕ್ಟ್ ಮಾಡಿಕೊಳ್ಳುವುದರ ಮೂಲಕ ನೀವು ಇಂಪೋರ್ಟ್ ಮಾಡ್ಕೊಳ್ಬಹುದು. ಹಾಗೆ ಬೇರೆ ಸ್ಟೇಟ್ ಲಿಂದ ಏನಾದ್ರೂ ಟಿಸಿ ಬಂದಿತ್ತು ಅಂತಂದ್ರೆ ಆ ಮಗುವನ್ನ ಇಂಪೋರ್ಟ್ ಮಾಡಿಕೊಳ್ಳಲು ನಿಮ್ಗೆ ಈ ರೀತಿಯಾಗಿ ಒಂದು ನೋಟ್ ಅನ್ನ ನೀಡಿದ್ದಾರೆ. ಈ ಒಂದು ನೋಟ್ ನಲ್ಲಿ ಯಾವ ಒಂದು ಟೈಮಿಂಗ್ ಅನ್ನ ನೀಡಿದ್ದಾರೆ ಆ ಟೈಮಿಂಗ್ ನಲ್ಲಿ ಮಾತ್ರ ನೀವು ಇಂಪೋರ್ಟ್ ಮಾಡ್ಕೊಳ್ಬಹುದು. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಬೇರೆ ಶಾಲೆಯಿಂದ ಮತ್ತು ಬೇರೆ ಸ್ಟೇಟ್ ಲಿಂದ ನಿಮ್ಮ ಶಾಲೆಗೆ ಟಿಸಿ ಬಂದಿರುತ್ತೆ ಅಂತಹ ವಿದ್ಯಾರ್ಥಿಗಳನ್ನ ಈ ಒಂದು ಸ್ಟೂಡೆಂಟ್ ಮಾಡ್ಯೂಲ್ ನಲ್ಲಿ ಯಾವ ರೀತಿಯಾಗಿ ಇಂಪೋರ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ. ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ. ಈ ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ ಗಳೇನಾದ್ರೂ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.